कर्नाटका गुलबर्गा के मसाफात में मौजूद सन्नूर टोल गेट पर कर्नाटका प्रांत रैता संघ के रहनुमाओं ने बड़े पैमाने पर एहतजाज मुनज़्ज़म करते हुए मीडिया के नुमाइंदों को बताया कि किस तरह से गन्ना ले जा रहे लॉरीज को टोल गेट पर रियायत देने को लेकर टोल कर्मचारी ने किसानों को धमकाते हुए किसानों पर पुलिस स्टेशन में केस दर्ज करवाने की बात कही। इस बात से दिल बर्दाश्त होकर कर्नाटका प्रांत रैता संघ के नुमाइंदों और गुलबर्गा ज़िले सुपरिटेंडेंट शरणबसप्पा महाशेट्टी ने किसानों को हो रहे जुल्म के खिलाफ आवाज़ बुलंद करते हुए कहा कि किसानों को टोलगेट पर रियायत देनी चाहिए। गुलबर्गा ज़िला सुपरिटेंडेंट शरणबसप्पा महाशेट्टी ने किसानों को सरकार की जानिब से फिक्स किए गन्ने के मुआवजे को लेकर कहा कि शुगर बनाने वाले फैक्ट्रीज 6-6 महीने पेमेंट रोक रहे हैं और किसानों को गन्ने से दूसरे मसनूआत की तैयारी में किसानों को परसेंटेज देने की बात कही। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ರೈತರ ಕಬ್ಬು ಸಾಗಾಣಿಕೆಗಾಗಿ ರೈತರ ಗಾಡಿಗಳಿಗೆ ವಿನಾಯಿತಿ ಕೊಡಲೇಬೇಕು। ಸಾಗಾಣಿಕೆಗಾಗಿ ವಿನಾಯಿತಿಗಾಗಿ ಮೀನಾ ಮೇಷ ಬೇಡವ ರೈತ ವಿರೋಧಿ ಕಬ್ಬು ಬೆಳೆಗಾರರ ವಿರೋಧಿ ಟೋಲ್ ನಾಕಾಗಳಿಗೆ ಧಿಕ್ಕಾರ। ಮಲ್ಟಿ ನ್ಯಾಷನಲ್ ಕಾರ್ಪೊರೇಟ್ ಕಂಪನಿಗಳಿಗೆ ಧಿಕ್ಕಾರ। ರೈತ ವಿರೋಧಿ ಮಲ್ಟಿ ನ್ಯಾಷನಲ್ ಕಾರ್ಪೊರೇಟ್ ಕಂಪನಿಗಳಿಗೆ ಧಿಕ್ಕಾರ। ರೈತ ವಿರೋಧಿ ಮಲ್ಟಿ ನ್ಯಾಷನಲ್ ಕಾರ್ಪೊರೇಟ್ ಕಂಪನಿಗಳಿಗೆ ಧಿಕ್ಕಾರ। ರೈತರಿಗೆ ವಿನಾಯಿತಿ ಕೊಡಲೇಬೇಕು। ಹುಡುಕಾಡ್ಕೊತ ಕೊಡೋದು ಬೇಡ। ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಟೋಲ್ ನಾಕಾಗಳ ಕಬ್ಬು ಸಾಗಾಣಿಕೆಗಾಗಿ ವಿನಾಯಿತಿ ಕೊಡಲೇಬೇಕು। ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಟೋಲ್ ನಾಕಾಗಳ ಕಬ್ಬು ಸಾಗಾಣಿಕೆಗಾಗಿ ವಿನಾಯಿತಿ ಕೊಡಲೇಬೇಕು। ಸಾಗಾಣಿಕೆಗಾಗಿ ವಿನಾಯಿತಿ ಕೊಡಲಾರದ ಟೋಲ್ ನಾಕಾಗಳಿಗೆ ಧಿಕ್ಕಾರ। ಸಾಗಾಣಿಕೆಗಾಗಿ ಟೋಲ್ ನಾಕಾಗಳ ವಿನಾಯಿತಿ ಕೊಡಲಾರದ ಟೋಲ್ ನಾಕಾಗಳಿಗೆ ಧಿಕ್ಕಾರ। ನೀರು ಆರೋಗ್ಯ ನಮ್ಮಯ ಹಕ್ಕು, ನಮ್ಮಯ ಹಕ್ಕು, ನಮ್ಮಯ ಹಕ್ಕು, ನೀರು ಆರೋಗ್ಯ ನಮ್ಮಯ ಹಕ್ಕು, ನಮ್ಮಯ ಹಕ್ಕು, ನಮ್ಮಯ ಹಕ್ಕು, ನಮ್ಮಯ ಹಕ್ಕು। ವೀರಣ್ಣದರ ಇಲ್ಲಿ ಅವರು ಕಾಳಗಿ ತಲುಪ ನಾನು ಒಂದ್ ಮಾತು ಹೇಳಕ್ ಬಯಸ್ತೀನಿ। ಏನು ಅಂತಂದ್ರೆ ಇವ್ರು ಏನ್ ತಿಳ್ಕೊಂಡ್ರ ಇವರು ಪೊಲೀಸ್ ಧಮಕಿ ತೋರಿಸ್ತಿರ್ಬೋದು, ಪೊಲೀಸ್ ಕೇಸ್ ಆಗ್ತೀವಿ ಅಂತ ಹೇಳಿ ಮಾಡ ಹಲಕಾಗಿರಿ ಇವ್ರು ಖರ್ಚು ಮಾಡಿ ರೈತರ ಕಬ್ಬು ಬೆಳೆಗಾರ ಜೊತೆಗೆ ಬೈತಾರಂತಂದ್ರೆ ಕೊಡ್ತಾರಲ್ಲ ಈ ಮಕ್ಕಳಿಗೆ ರೈತರ ಈ ರೀತಿ ಸರಿಯಲ್ಲ ಗೊಬ್ಬರ। ನಾವು ನಿಮ್ ಜೊತೆ ಗೌರವದಿಂದ ನಡ್ಕೊಳ್ತಾ ಇದೀವಿ, ನಾವು ಗೌರವದಿಂದ ನಡ್ಕೊಳ್ತಾ ಇದೀವಿ। ಅವ್ರು ಸರಿಯಲ್ಲ, ಹೌದಲ್ಲ ಗೊಬ್ಬರ ಸಾಗಾಣಿಕೆಗಾಗಿ ವಿನಾಯಿತಿ ಕೊಡೋರಿಗೆ ನಾವಿಲ್ಲಿಂದ ಹೋಗೋದಿಲ್ಲ। ಬೆಳೆಗಾರರ ಮಾನವೀಯತೆ ದೃಷ್ಟಿಯ ಕಾಪಾಡಿ ರೈತರ ಮಾನವೀಯತೆ ಎತ್ತಿಡಿ। ರೈತರಿಗೆ ಬೆನ್ನಿಗೆ ಚೂರಿ ಹಾಕಲು ನಾಕಾಗಳಿಗೆ ಧಿಕ್ಕಾರ। ಬೆಳೆಗಾರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಲು
ಸರ್ಕಾರದ ಆದೇಶ ಬೇಕಾಗಿಲ್ಲ HT ಒಳಗಡೆ ರೈತರಿಗೆ ಬೆಲೆ ಹಾಕುವುದು ಬೇಡ HT ಉಲ್ಲಂಘನೆ ಮಾಡುತ್ತಿರುವ ಸಾಗಾಣಿಕೆಗಳಿಗೆ ಕಬ್ಬು ಸಾಗಾಣಿಕೆಗಾಗಿ ವಿನಾಯಿತಿ ಕೊಡಲೇಬೇಕು. ಬೆಳೆಗಾರರಿಗೆ ಶೋಷಣೆ ಮಾಡುವುದು ಬೇಡವೇ ಬೇಡ ಬೆಳೆಗಾರರಿಗೆ ಶೋಷಣೆ ಮಾಡುವುದು ಬೇಡವೇ ಬೇಡ ಬೆಳೆಗಾರರ ಮೇಲೆ ಹೊರೆ ಹಾಕಲು ಟೋಲ್ ನಾಕ ಕಂಪನಿಗಳಿಗೆ ಧಿಕ್ಕಾರ. ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಟೋಲ್ ನಾಕಗಳು ಕಬ್ಬು ಬೆಳೆಗಾರರಿಗೆ ಶೋಷಣೆ ಮಾಡುವುದು ನಿಲ್ಲಿಸೆ. ಬೆಳೆಗಾರರಿಗೆ ಶೋಷಣೆ ಮಾಡುವುದು ಬೇಡವೇ ಬೇಡ ಬೆಳೆಗಾರರಿಗೆ ವಿನಾಯಿತಿ ಕೊಡಲೇಬೇಕು. ಬೆಳೆಗಾರರಿಗೆ ಸಾಗಾಣಿಕೆಗಾಗಿ ವಿನಾಯಿತಿ ಕೊಡುವವರೆಗೂ ನಾವು ನಿಮ್ಮನ್ನು ಬಿಡೋದಿಲ್ಲ. ಸಾಗಾಣಿಕೆಗಾಗಿ ವಿನಾಯಿತಿ ಕೊಡಲೇಬೇಕು. ಸಾಗಾಣಿಕೆಗಾಗಿ ರೈತರಿಗೆ ವಿನಾಯಿತಿ ಕೊಡಲೇಬೇಕು. ಸಾಗಾಣಿಕೆಗಾಗಿ ವಿನಾಯಿತಿಗೆ ಕುಂಟು ನೆಪ ಕೇಳೋದಿಲ್ಲ. ಟೋಲ್ ನಾಕಾಗಳ ಕುಂಟು ನೆಪ ಕೇಳೋದಿಲ್ಲ. ಬೆಳೆಗಾರರ ನೆರವಿಗೆ ಟೋಲ್ ನಾಕಾಗಳ ಕಂಪನಿಗಳು ಬರಲೇಬೇಕು. ಬೆಳೆಗಾರರ ನೆರವಿಗೆ ಟೋಲ್ ನಾಕಾಗಳ ಕಂಪನಿಗಳು ಬರಲೇಬೇಕು. ಬೆಳೆಗಾರರ ಗೋಳು ಕೇಳಲೇಬೇಕು. ಬೆಳೆಗಾರರ ಗೋಳು ಕೇಳಲೇಬೇಕು. ಬೆಳೆಗಾರರ ನೆರವಿಗೆ ಟೋಲ್ ನಾಕಾಗಳ ಕಂಪನಿ ಕಬ್ಬನ್ನ 2 ಬಾರಿ ಕಟ್ಟಬೇಕು. ಯಾವ 2 ಬಾರಿ ಕಬ್ಬಿನ ಒಳಗಡೆ ಹೋದ್ರು ಅಂದ್ರೆ ಮೈ ಕಂಪ್ಲೀಟ್ ರಕ್ತ ರೋಮಾಂಡ ಆಗ್ತದೆ. ಗೊಬ್ಬರದ ರೇಟ್ ಜಾಸ್ತಿ, ಬೀಜದ ರೇಟ್ ಜಾಸ್ತಿ, ಔಷಧ ರೇಟ್ ಜಾಸ್ತಿ, ಎಲ್ಲಾ ರೇಟ್ ಜಾಸ್ತಿ. ಆದ್ರೆ ಯಾವುದೇ ಕಾರಣಕ್ಕೂ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಬೆಂಬಲ ಇಲ್ಲ. ಮುಖ್ಯವಾಗಿ ನಮ್ಮದು ತೊಗರಿಯ ನಾಡು, ಆ ಕಡೆ ಕಾಫಿ ನಾಡು, ಈ ಕಡೆ ಭತ್ತದ ನಾಡು, ನಮ್ಮ ತೊಗರಿಯ ನಾಡು. ತೊಗರಿಯ ನಾಡಿನಲ್ಲಿರ್ತಕ್ಕಂಥ ನಮ್ಮ ಕಬ್ಬು ಬೆಳೆಗಾರರು ಬದುಕು ಅಧೋಗತಿ. 1 ಟನ್ ಕಬ್ಬಿಗೆ ಬೆಳಿಬೇಕಾದ್ರೆ 3,000 ರೂಪಾಯಿ ಖರ್ಚು ಬರ್ತದೆ. 1 ಟನ್ ಕಬ್ಬಿಗೆ 3,000 ರೂಪಾಯಿ ಕೊಡ್ಬೇಕಾದ್ರೆ ಅವನು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹಣ ಹಾಕ್ಸಿ ಹೊರಗೆ ಹೋಗುತ್ತೆ. 1 ಟನ್ ಕಬ್ಬನ್ನ ಅವ್ರಿಗೆ ಹಾಕಿದ್ರೆ ₹1 9 ರೂಪಾಯಿ ಲಾಬಿ ಫ್ಯಾಕ್ಟ್ರಿದವ್ರು ಮಾಡ್ಕೊತಾರೆ. ಅಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ ನಮ್ಮ ರೈತರಿಗೆ ಯಾವುದೇ ಕಾರಣಕ್ಕೂ ಕೂಡ 1 ಟನ್ ಕಬ್ಬಿಗೆ ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ವರದಿಯ ಶಿಫಾರಸಿನ ಪ್ರಕಾರ C2 ಪ್ಲಸ್ 50% ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತಾ ಇಲ್ಲ. ಆದ್ರೆ 1 ಟನ್ ಕಬ್ಬಿಗೆ 125 kg ಸಕ್ಕರೆ ಉತ್ಪಾದನೆ ಆಗ್ತದೆ. 35 ರಿಂದ 40 ಲೀಟರ್ ಎಥನಾಲ್ ಉತ್ಪಾದನೆ ಆಗ್ತದೆ. ಆ ಬದ್ಮಾಸರು 1 ಟನ್ ಕಬ್ಬಿನಿಂದ ₹1 9 ರೂಪಾಯಿ ಲಾಭಿ ಮಾಡ್ಕೊತಾರ. ಕಳ್ಳರು ಮಾಡ್ಕೊಂಡು ನಮಗೆ 3,500 ರೂಪಾಯಿ FRP ಬೆಂಬಲ ಬೆಲೆ ಕೊಡಕ್ಕೆ ಅವ್ರು ಹಣ ಹಾಕ್ಸಿವರ ತಾಯ್ಗಂಡ್ರದು ಆ ಫ್ಯಾಕ್ಟ್ರಿದು ಕೊಡ್ತಾ ಇಲ್ಲ. ಮೊಲಾಸಸ್, ಬೊಗಾಸಸ್, ಬಯೋಕಂಪೋಸ್ಟ್, ಡಸ್ಟರ್ ರಿಲೀಸ್, ಎಥೆನಾಲ್, ಬೂದಿ, ಪೇಪರ್, ವಿದ್ಯುತ್, ವಿಸ್ಕಿ, ಇದರಲ್ಲಿ ಯಾವುದು ಕೂಡ ರೈತರಿಗೆ ಪಾಲು ಕೊಡಲಿ ತಾಯ್ಗಂಡ್ರು. ಅದರಲ್ಲಿ 50% ಪಾಲು ಕೊಡ್ಬೇಕು ರೈತರಿಗೆ. ಈಡು ತಗೊಂಡು ಮತ್ತೆ ರೈತರಿಗೆ ಕರ 6 ತಿಂಗಳ ಸತಾಯಿಸ ಚಪ್ಪಲಿ ಹರ್ಕೋಬೇಕ ರೈತರ ಫ್ಯಾಕ್ಟ್ರಿ ತಾಯ್ಗಂಡ್ರು. ಆ ರೀತಿ ಪರಿಸ್ಥಿತಿ. 1 ಟನ್ ಕಬ್ಬು ಬೆಳಿಬೇಕಾದ್ರೆ ರೈತರು 3,000 ರೂಪಾಯಿ ಖರ್ಚು ಬರ್ತದೆ. ದೇಶದ ಕೃಷಿ ತಜ್ಞ ಡಾಕ್ಟರ್ MS ಸ್ವಾಮಿನಾಥನ್ ಅವರು ಹೇಳಿರ್ತಕ್ಕಂಥ ಮಾತು ನಾನು ಹೇಳೋದಲ್ಲ. ಈ ಪರಿಸ್ಥಿತಿ ಇದೆ. ಅದಕ್ಕಾಗಿ ನಾವೇನ್ ಕೇಳ್ತೀವಿ, 100 ಲೆಕ್ಕ ಕಬ್ಬು ಬೆಳೆಗಾರರಿಗೆ ಮಾತ್ರ ಗಾಡಿಗಳ ವಿನಾಯಿತಿ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ನೀವು ಪೊಲೀಸ್ ಕೇಸ್ ಹಾಕಿರೋ ಹಾಯ್ಕೊಳ್ಳಕ್ ರೆಡಿ ಇದ್ದೀವಿ, ಜೈಲಿಗೆ ಹೋಗಕ್ ರೆಡಿ ಇದ್ದೀವಿ. ಇಲ್ಲಿ ಯಾರ್ಯಾರು ತಡೀತಾರೋ ಅವ್ರಿಗೆ ಕೊಳಪಟ್ಟರೆ 2 ಕೊಡ ತಂದು ಬಟ್ಟಿ ಬಿಚ್ಚಿ ಮೆರವಣಿಗೆ ಮಾಡೋದು ಗ್ಯಾರಂಟಿ. ನೀವು ರೈತನ ಮಗನಾಗಿ, ಕಾರ್ಮಿಕನ ಮಗನಾಗಿ, ಆ ಕಾರಣಕ್ಕಾಗಿ ನಿಮ್ಮನ್ನು ನಾವು ಗೌರವಿಸ್ತೀವಿ. ಯಾಕಂದ್ರೆ ನೀವು ಅವ್ರ ಮೇಲೆ ದುಡಿಲಿಕ್ಕಿದ್ರಿ, ಏನು ಮಾಡೋಕ್ಕಾಗಲ್ಲ. ಅವ್ರು ಏಟ್ ಹೇಳ್ತಾರೆ ನೀವು ಕೇಳಬೇಕು ಅಷ್ಟೇ. ನಮ್ಮ ವಾದ ಇಷ್ಟೇ ಗೋಪಿ, ನಮ್ಮ ವಾದ ಇಷ್ಟೇ. ಯಾಕೆ ಅಂತಂದ್ರೆ ನಿಮ್ಮ ಕಂಪನಿ ಇನ್ನೊಂದು ಮಾತು ಹೇಳ್ತೀನಿ ನಿಮ್ಗೆ. ಇನ್ನೊಂದು ಮಾತು ಹೇಳ್ತೀನಿ, ನಿಮ್ಮ ಟೋಲ್ ಹಾಕೋದವ್ರು ಏನಾದ್ರು ನಿಮ್ಮ ಸಿಬ್ಬಂದಿಗಳು ಅವ್ರು ಯಾರೇ ಇರಲಿ, ಆ ಬದ್ಮಾಸರು ನಮಗೆ ಮೋಸ ಮಾಡ್ತಾ ಇದ್ರೆ ಇಳುವರಿಯಲ್ಲಿ. ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಏಕರೂಪದ ದರ ಕೊಡದೆ ಮಲತಾಯಿ ಧೋರಣೆ ತೋರಿದರೆ ನಮ್ಮ ಕಲಬುರಗಿ ಜಿಲ್ಲೆ ರೈತರ ಕಬ್ಬು ಬೆಳೆಗಾರರಿಗೆ ಬದ್ಮಾಸ. ಇದು ಯಾವುದೇ ಕಾರಣಕ್ಕೂ FRP ಫಿಕ್ಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ
ಕೇಂದ್ರದ ಬಿಜೆಪಿ ಸರ್ಕಾರ ಮೋಸ ಮಾಡಿರ್ತಕ್ಕಂಥದ್ದು. ಈ ಮಲ್ಟಿ ನ್ಯಾಷನಲ್ ಕಾರ್ಪೊರೇಟ್ ಕಂಪನಿಗಳು ಕೂಡ ಇವತ್ತು ಅವ್ರ ಅಂಡರ್ದಲ್ಲಿ ಬರ್ತಕ್ಕಂಥ ಇವೆಲ್ಲ ಕೂಡ ಸ್ಟೇಟ್ ಗವರ್ಮೆಂಟ್ ಅಲ್ಲ, ಇವೆಲ್ಲ ಕಂಪನಿಗಳು. ಆದ್ರೆ ನಾವ್ ಹೇಳಕ್ಕೆ ಬಯಸ್ತೀವಿ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇವತ್ತು ಬಿಜೆಪಿ ಅಂಡರ್ದಲ್ಲಿ ಇರ್ತಕ್ಕಂಥ ಕೇಂದ್ರದ ಮಂತ್ರಿಗಳಾಗಿರ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು, ಬಿಜೆಪಿ ದವರು, JDS ದವರು, ಲೋಕಸಭಾ ಸದಸ್ಯರೆಲ್ಲರೂ ಇದಕ್ಕೆ ಧ್ವನಿ ಎತ್ತಬೇಕು. ನಮ್ಮ ಕಬ್ಬು ಬೆಳೆಗಾರರಿಗೆ ವಿನಾಯಿತಿ ಕೊಡಬೇಕು. ಇವತ್ತು ಕಬ್ಬು ಬೆಳೆಗಾರರನ್ನ, ಲಾರಿಗಳನ್ನ, ಯಾವುದೇ ಸಕ್ಕರೆ ಕಾರ್ಖಾನೆಗಳನ್ನ ಕಬ್ಬನ್ನ ಸಾಗಾಣಿಕೆ ಮಾಡಕ್ಕೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಟ್ರ್ಯಾಕ್ಟರ್ಗಳಾಗ್ಲಿ, ಲಾರಿಗಳಾಗ್ಲಿ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಕೂಡ ನಯ್ಯ ಪೈಸೆ ಹಣ ಸುಲಿಗೆ ಮಾಡಬಾರ್ದು. ಇವತ್ತಿನಿಂದಲೇ ಅದನ್ನ ನಾವು ಹೇಳಕ್ ಬಯಸ್ತಾ ಇದೀವಿ. ಆ ಕಾರಣಕ್ಕಾಗಿ ಆ ಕಬ್ಬನ್ನ ಸಾಗಾಣಿಕೆ ಮಾಡ್ತಕ್ಕಂಥ ಲಾರಿಗಳನ್ನ, ಟ್ರ್ಯಾಕ್ಟರ್ಗಳನ್ನ ವಿನಾಯಿತಿ ಕೊಡಬೇಕು ಅಂತಕ್ಕಂಥ. ಆ ವಿನಾಯಿತಿ ಕೇಳಿರ್ತಕ್ಕಂಥ ರೈತರಿಗೆ ಇವ್ರೇನ್ ಮಾಡ್ತಾ ಇದಾರಂತೆ, ಇವ್ರು ಯಾರು ಜಿವಿ ಟೋಲ್ ನಾಕಾ, ಇದು ಕಂಪ್ನಿ ಜಿವಿ ಕಂಪ್ನಿ. ಅದೇ ನಾವ್ ಹೇಳಕ್ಕೆ ಬಯಸ್ತೀವಿ, ಇವೆಲ್ಲ ಅದಾನಿ, ಅಂಬಾನಿ, ಮುಖೇಶ್ ಅಂಬಾನಿ ಅಂಡರ್ ಗ್ರೌಂಡ್ ನಲ್ಲಿ ಬರ್ತಕ್ಕಂಥ ಬದ್ಮಾಸರ್ ಕಂಪ್ನಿಗಳು. ನಾವ್ ಹೇಳಕ್ಕೆ ಬಯಸ್ತಾ ಇದೀವಿ ಇಷ್ಟೇನೆ, ಏನು ಅಂತ ಕೇಳಿದ್ರೆ ಸಾರ್ವಜನಿಕರ ಮೇಲೆ ಹೊರೆ ಮಾಡ್ತಕ್ಕಂಥ ತಡೆಗಟ್ಟಬೇಕು, ರೈತರಿಂದ ಶೋಷಣೆ ಮಾಡ್ತಕ್ಕಂಥದ್ದು ಕೈ ಬಿಡಬೇಕು. ಕಬ್ಬು ಸಾಗಾಣಿಕೆ ಮಾಡಕ್ಕೆ ರೈತರ ಹತ್ರ ವಿನಾಯಿತಿ ಕೊಡ್ರಿ ಅಂತ ಕೇಳಿದ್ರೆ ಅವ ಯಾವನೋ ನನ್ನ ಮಗ ನಿಮಗ್ ಮಕ್ಕಳೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಮಾಡಿ ಜೈಲಿಗೆ ಹಾಕ್ತಾವ. ಯಾವನ ಬೋಳಿ ಮಗ ಪಟ್ಟಿ ಬಿಚ್ಚಿ ಮೆರವಣಿಗೆ ಮಾಡ್ತೀವಿ, ಅವನಿಗೆ ಹೇಳ್ತಿದ್ರು ಕೇಸ್ ಹಾಕೋಕೆ ನಾವು ರೆಡಿ ಇದ್ದೇವೆ, ಜೈಲಿಗೆ ಹೋಗಕ್ ರೆಡಿ ಇದ್ದೇವೆ. ಆದ್ರೆ ಮುನ್ವಾರ್ ಅವರೇ, ಇವರು ಗುಂಡಾಗಿರಿ ಏನಿದೆ, ಬದ್ಮಾಸ್ಗಿರಿ ಏನಿದೆ, ತಾಯಿಗಾಡಿಗಿರಿ ಏನಿದೆ, ನಾವು ಅದೇ ಎದುರ್ಸಕತ್ತಿದ್ದೀವಿ. ಅಂದ್ರೆ ನ್ಯಾಯಯುತವಾಗಿ ರೈತರ ಮೇಲೆ ಶೋಷಣೆ ಮಾಡಬೇಡ್ರು, ಬದ್ಮಾಸ್ರಿ ಅಂತಕ್ಕಂಥ ಮಾತನ್ನ ಹೇಳಿಕೊಟ್ಟಿವಿ. ಇವರು ನೌಕರಿ ಮಾಡೋರಾದ್ರೆ AC ರೂಮ್ ನಲ್ಲಿ ಕೂತು ಬಿಸ್ಲರಿ ಬಾಟಲ್ ನೀರು ಕೊಡೋದು, AC ಕಾರ್ ನಲ್ಲಿ ಓಡಾಡ್ತಕ್ಕಂಥವ್ರಿಗೆ, ಈ ಬಿಸಿಲಾಗ ನಿಂತು ಕಬ್ಬು ಬೆಳೆದಿರ್ತಕ್ಕಂಥವ್ರು ಇವರಿಗೆ ಗೊತ್ತದೆ, ಕಳ್ಳರಿಗೆ, ಕಬ್ಬಿನ ಬೆಳೆಗಾರರು ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ಕಬ್ಬು ಬೆಳೆಗಾರ ಅದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ಅವ್ರ ಬದುಕು ಮೂರಾ ಬಿಟ್ಟಿ ಆಗಿದೆ, ಬದುಕು ಇವತ್ತು ಬೀದಿ ಬಂದ್ಬಿಟ್ಟು. टीवी, हर बात सच के साथ। इस न्यूज को स्पॉन्सर किया है हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फकीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं, जो बरसों से जहालत की तारीखी में शबो रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन PU साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है।
तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ फरमा है शहर गुलबर्गा की खदावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम वरहमतुल्लाहि वबरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा, बादशाहों और जिम्मेदार वालिदैन से मेरी आजीजाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address: Veerna Kapur, near Gaushavali Dargah, KGF, Karnataka. Contact details: 9483444290, 9480107826.